ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಮನೆಯವರು ಮಟನ್ ತೊಗೊಂಬಂದಿದ್ರು, ಮಟನ್ ಮಾಡಿ ಅಂತ. ನೀವು ನೋಡ್ತಿರ್ಬೋದು, ಆಲ್ರೆಡಿ ತೊಗೊಂಬಂದುಬಿಟ್ಟಿದ್ರು ಮಟನ್ನು. ನಾನಂತ ಅದು ಮುಟ್ಟೋದೆಲ್ಲ ತೊಳೆಯೋದೇ ಎಲ್ಲ ಕೈಲೇ, ಸೊ ಹಾಗಾಗಿ ಅವರೇನೆ ತೊಳೆದು ಕೊಡ್ತಾರೆ. ಹಾಗಾಗಿ ಅವ್ರ ಕಡೆಯಿಂದನೇ ತೊಳೆಸಿದೆ. ನೀವು ನೋಡ್ತಿರ್ಬೋದು, ಕೊಬ್ಬರಿ ಪುಡಿ ತೊಗೊಂಡು ಬಂದಾರ. 1 kg ಮಟನ್ ತೊಗೊಂಬಂದಿದ್ರು. ಅದಕ್ಕೆ ಉಪ್ಪು ಹಾಕಿ, ನೀರು ಹಾಕಿ ಕ್ಲೀನಾಗಿ ತೊಳೆಯೋಕೆ ಹೇಳಿದೆ. ಅವರು ತೊಳೆದ್ರು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, 10 ರೂಪಾಯಿ ಪಾಕೆಟ್ ಪಾಪ್ಕಾರ್ನ್ ತೊಗೊಂಬಂದಿದ್ರು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಮಟನ್ನ ಒಂದು 2-3 ಸಾರಿ ಕ್ಲೀನಾಗಿ ತೊಳೆದಿಟ್ಕೊಂಡು, ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಕುಕ್ಕರ್ಗೆ ಇಟ್ಕೊತೀನಿ. ಕುಕ್ಕರ್ಗೆ ಇಡೋವರೆಗೂ, ಅದು ವಿಸಿಲ್ ಆಗೋವರೆಗೂ ಕೂಡ ನಾನು ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಕ್ಲೀನಾಗಿ ನಾನು ತೊಳೆದಿಟ್ಕೊಂಡು ಎತ್ತಿಟ್ಕೊಂಡಿದ್ದೆ. ಟಮಾಟಿನೂ ಎತ್ತಿಟ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೋಡ್ತಿರ್ಬೋದು ನೀವೇನಂತ, ಕಸಕಸಿ 1 kg ಮಟನ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಸಕಸಿನ ಹುರ್ಕೊಂಡಿದ್ದೀನಿ. ಹುರಿದಾದ ನಂತರ ಈ ಥರ ಕಾಣುತ್ತೆ. ಸೊ ಆಲ್ಮೋಸ್ಟ್ ಮಂಡಾಳು ಹೆಂಗೆ ಕಾಣಿಸ್ತಿರ್ತದೆ, ಸೊ ಹಾಗೆ ಕಾಣಿಸ್ತಿರ್ತೈತಿ. ಇದನ್ನು ನಾವು ಒಂದು ಜಾರ್ಗೆ ಹಾಕ್ಕೊಂಡು ತುಂಬ ಸಣ್ಣಂಗೆ ಪುಡಿ ಆಗಂಗೆ ಸೇಮ್ ಹಿಟ್ಟಿನ ಥರ ಆಗೋ ರೀತಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಹಾಕೊಳ್ಳೋದು ಉದ್ದೇಶ ಏನಪ್ಪ ಅಂತಂದರೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೆ ಹಾಕ್ಕೊತೀನಿ. ನೀವು ಚಿಕನ್ಗೆ ಹಾಕ್ಬೋದು ಅಥವಾ ಮಟನ್ಗೆ ಹಾಕ್ಬೋದು, ಹಾಕ್ಕೋಬೋದು. ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಅದು ಕುದಿಯೋಷ್ಟರಲ್ಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ನೋಡ್ತಿರ್ಬೋದು, ಮಟನ್ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಸಖತ್ತಾಗಿ ಕುದಿಸಿದ್ದೆ. ಕುದಾದ ನಂತರ ಅದೇ ಕುಕ್ಕರ್ ತೊಳೆದಿಟ್ಕೊಂಡು ನೆಕ್ಸ್ಟ್ ನಾನು ಅದಕ್ಕೇನೆ ಸಾಂಬಾರು ಮಾಡ್ಕೊತೀನಿ. ಅದೇ ಕುಕ್ಕರ್ಗೆ ನೀವು ನೋಡ್ತಿರ್ಬೋದು. ಎಣ್ಣೆ ಕಾದ್ಮೇಲೆ ನೆಕ್ಸ್ಟ್ ನಾನು ಕುಕ್ಕರಲ್ಲಿ ಮಟನ್ನೆಲ್ಲ ಬೇಯಿಸ್ಕೊತೀನಿ. ನೋಡ್ತಿರ್ಬೋದು, ಮಟನ್ನ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇಂಗ್ರೀಡಿಯೆಂಟ್ಸೇ ನೋಡ್ತಿರ್ಬೋದು. ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು. ನಮ್ಮ ಮನೆಯಲ್ಲೇ ಸಖತ್ತಾಗಿ ಖಾರನ ಕುಟ್ಟಿಸಿಟ್ಕೊಂಡಿದ್ದೆ. ರೆಡ್ ಚಿಲ್ಲಿ ಪೌಡ್ರನ್ನ ಮನೆಯಲ್ಲಿ ಆಲ್ಮೋಸ್ಟ್ ಮನೆಯಲ್ಲಿ ಇರುವಂಥದ್ದೇ ಇಂಗ್ರೀಡಿಯೆಂಟ್ಸ್ ಹಾಕ್ರಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲೇ ಕುಟ್ಟಿಸಿಟ್ಕೊಂಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಮಸಾಲೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಳ್ಳೆ ಘಮ್ ಅಂತ ಸ್ಮೆಲ್ ಬರಲಿ ಅಂತ ಸದ್ಯಕ್ಕೆ. ಇದಾದ ನಂತರ ನೆಕ್ಸ್ಟ್ ನಾನು ಸಣ್ಣಂಗೆ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರುವಂಥ ಕಸಕಸಿ ಪೌಡ್ರನ್ನ ಹಾಕ್ಕೊತೀನಿ. ತುಂಬ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಕೊಬ್ಬರಿ ಪುಡಿನ ಹಾಕ್ಕೋಬೋದು. ಇದಾದ ನಂತರ ನೆಕ್ಸ್ಟು ಬೆಳ್ಳುಳ್ಳಿ, ಹಸಿ ಶುಂಠಿ ಆ್ಯಂಡ್ ಈರುಳ್ಳಿ, ಟೊಮೆಟೊನು ಮಿಕ್ಸರ್ಗೆ ಹಾಕ್ಕೊಂಡಿರುವಂಥದ್ದನ್ನು ನಾನು ಇದಕ್ಕೆ ಹಾಕ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಆಗೋ ಥರ ಬಿಡ್ತೀನಿ. ಇದಾದ ನಂತರ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊತೀನಿ. ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನನಗೆ ಎಷ್ಟು ಸಾಂಬಾರು ಬೇಕೋ ನಾನು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನಾನು ಇದನ್ನು ಮಾಡ್ಕೊತಾನೆ ನಾನು ರೈಸಿಗೆ ಇಟ್ಟಿದ್ದೆ. ಆಲ್ರೆಡಿ ರೈಸ್ ಕೂಡ ಆಗೋಯ್ತು. ಆ್ಯಂಡ್ ನೆಕ್ಸ್ಟ್ ಸಾಂಬಾರು ಮಾತ್ರ ಕುದಿಯಾಕತ್ತೈತಿ. ಒಳ್ಳೆ ಸ್ಮೆಲ್ ಅಂದ್ರೆ ಸಕ್ಕ ಸ್ಮೆಲ್ ಬರಾಕತ್ತಿತ್ತು. ಅದಕ್ಕೆ ನಾನು ಮಟನ್ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕುದಿಯುವಾಗ ಹಾಕ್ಕೊಳ್ರಿ, ಇನ್ನೂ ಸಕ್ಕ ಸ್ಮೆಲ್ ಬರ್ತೈತಿ. ಹಾಗಾಗಿ ನಾನು ಕುದಿಯುವಾಗ ಹಾಕ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಬೆಳಗ್ಗೆನೇ ಹಾಲು ತೊಗೊಂಡು ಬಂದಿದ್ರು. ನನಗೆ ಕಾಯ್ಸೋಕ್ಕೆ ನೆನಪೇ ಇರಲಿಲ್ಲ. ನನಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಒಂದು ಸ್ವಲ್ಪನೂ ಹೆಲ್ಪೇ ಮಾಡಲಿಲ್ಲ. ಕೊನೆಗೆ ಬಂದರು. ಆನಿಯನ್ ಆ್ಯಂಡ್ ಲೆಮನ್ನು ಕಟ್ ಮಾಡೋಕ್ಕೆ ಬಂದಿದ್ದಾರೆ. ಅದನ್ನು ಕಟ್ ಮಾಡೋಕ್ಕೆ ಬರ್ತಿಲ್ಲ. ಹೆಂಗೆ ಮಾಡಿ ಕಟ್ ಮಾಡ್ಕೊಳತ್ತಾರ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.